ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಖತ್ತು ಟೇಸ್ಟಿಯಾಗಿರೋ ಮಲ್ಲಿಗೆ ಇಡ್ಲಿನ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಡ್ಲಿ ಅಂತಂದರೆ ನನಗೆ ಸ್ವಲ್ಪ ಇಷ್ಟನೇ, ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಇಡ್ಲಿ ನನಗೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಲ್ಲಿಗೆ ಇಡ್ಲಿನೇ ಮನೆಯಲ್ಲೇ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಿಮಗೂ ಶೇರ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ. ನಿಮಗೂ ಕೂಡ ಸೂಪರಾಗಿ ಟೇಸ್ಟಿಯಾಗಿ ಮಲ್ಲಿಗೆ ಇಡ್ಲಿ ಮನೆಯಲ್ಲೇ ಬರುತ್ತೆ. ಆ್ಯಕ್ಚುಲಿ ಸ್ವಲ್ಪ 3-4 ದಿನದಿಂದ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಹಾಗಾಗಿ ಗಂಟ್ಲು ಸ್ವಲ್ಪ ಕೆಟ್ಟಿದೆ. ಅದಕ್ಕೋಸ್ಕರ ವಾಯ್ಸು ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಇಡ್ಲಿನ ಯಾವ ರೀತಿ ಮಾಡೋದು, ಒಂದು ಅಳತೆ ಪ್ರಕಾರ ಕರೆಕ್ಟಾಗಿ ಮಾಡಿದ್ರೆ ಸಾಫ್ಟಾಗಿರೋ ಮಲ್ಲಿಗೆ ಇಡ್ಲಿನ ಮನೆಯಲ್ಲೇ ಮಾಡ್ಬೋದು. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಲೋಟ, ಆ ಲೋಟದಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾರ್ಮಲ್ ರೈಸ್ನೇ ತೊಗೋತಾ ಇದ್ದೀನಿ. ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಕೂಡ ನಾರ್ಮಲ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಲೋಟದಲ್ಲಿ 1/4 ಲೋಟ ಆಗೋಷ್ಟು ಇಡ್ಲಿ ಅಕ್ಕಿ ಅಂತ ಬರುತ್ತೆ. ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಅದು ಕಮ್ಮಿ ಬೆಲೆಗೆ ಸಿಗುತ್ತೆ. ಅದನ್ನು 1/4 ಲೋಟ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ಉದ್ದಿನ ಕಾಳನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಉದ್ದಿನ ಬೇಳೆ ಕೂಡ ಹಾಕ್ಬೋದು. ಅದ್ರ ಜೊತೆಗೆ ಒಂದೇ ಒಂದು ಹಿಡಿ ಆಗೋಷ್ಟು ಅವಲಕ್ಕಿನ ಹಾಕೊಬೇಕು. ಇದರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರನೇ ಬರುತ್ತೆ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 5-6 ಸತಿ ತೊಳ್ಕೊಂಡಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೆಳ್ಳಗೆ ಬರುತ್ತೆ. ಇವಾಗ ಅದೆಲ್ಲ ತೊಳೆದಿದ್ದಾದಮೇಲೆ ಅದು ಮುಳುಗುವಷ್ಟು ನಾನಿಲ್ಲಿ 1-2 ಚೆಂಬಾಗುವಷ್ಟು ನೀರು ಹಾಕಿದ್ದೀನಿ. ಅಂದರೆ ಅದು ಮುಳುಗುವಷ್ಟು ನೀರು ಹಾಕಬೇಕು. ಅದಾದಮೇಲೆ ಇದನ್ನು ಸುಮಾರು ಒಂದು 8 ಅವರ್ಸ್ ಆದರೂ ನೆನೆಸಿಡಬೇಕು. ನಾನಿಲ್ಲಿ ಒಂದು 7 ಗಂಟೆ ಅಷ್ಟರಲ್ಲಿ, ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ನೆನೆಸಿಟ್ಟಿದ್ದೆ. ಅದು ಸುಮಾರು ಒಂದು 3 ಗಂಟೆ ತನಕನೂ ನೆನಿಬೇಕು ಚೆನ್ನಾಗಿ. ಕರೆಕ್ಟಾಗಿ ಒಂದು 8 ಅವರ್ ಆದರೂ ಆಗಬೇಕು. 8 ಅವರ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನೆಲ್ಲ ನೀಟಾಗಿ ಇಡ್ಲಿ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ಬಿಡೋಣ. ತುಂಬ ನೀರು ಹಾಕಿ ತೆಳ್ಳಗೆ ರುಬ್ಬೋಷ್ಟೇನು ಬೇಡ, ತುಂಬ ಗಟ್ಟಿಯಾಗಿ ರುಬ್ಕೊಬೇಕಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಸೇರಿಸ್ಬಿಡ್ತೀನಿ, ಅಂದರೆ ಕಲಸಿಡೋವಾಗಲೇ ಸೇರಿಸ್ತೀನಿ, ಏಕೆಂದರೆ ಅದು ಹುಳಿ ಚೆನ್ನಾಗಿ ಬಂದಿರುತ್ತೆ ಅಂತಂದ್ಬಿಟ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೆಲವ್ರು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಹುಳಿ ಬರುತ್ತೆ, ಕೆಲವ್ರು ಸೌಟಲ್ಲಿ ಮಿಕ್ಸ್ ಮಾಡಿದ್ರೆ ಹುಳಿ ಬರುತ್ತೆ. ಅವ್ರಿಗೆ ತಕ್ಕಂಗೆ, ಅವರು ರೀತಿಯಾಗಿ ತಕ್ಕಂಗೆ ಅದು ಬರುತ್ತೆ. ನಾನಿಲ್ಲಿ ಕೈಯಲ್ಲಿ ಕಲಿಸಿದ್ರೆ ಮಾತ್ರನೇ ಹುಳಿ ಬರೋದು, ಸೌಟಲ್ಲಿ ಕಲಿಸೋದ್ರಿಂದ ನಮ್ಮ ಮನೇಲಿ ಹುಳಿ ಬರೋದಿಲ್ಲ. ಹಾಗಾಗಿ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿಟ್ಕೊಬೇಕಾಗುತ್ತೆ. ಕರೆಕ್ಟಾಗಿ ಒಂದೇ ಅಳತೆಯಲ್ಲಿ, ಒಂದೇ ಹದದಲ್ಲಿ ಹಾಕ್ಕೊಂಡು ನೀಟಾಗಿ ಅಕ್ಕಿ ಆಗಿರ್ಬೋದು, ಉದ್ದಿನ ಕಾಳು ಆಗಿರ್ಬೋದು, ಅವಲಕ್ಕಿ ಎಲ್ಲವೂ ಒಂದೇ ಅಳತೆಯಲ್ಲಿ ಹಾಕ್ಬಿಟ್ಟು ರುಬ್ಬಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಮಲ್ಲಿಗೆ ಇಡ್ಲಿನ ಮನೆಯಲ್ಲೇ ಮಾಡ್ಕೊಬೋದು. ನಾನು ಇವಾಗ ಕಲಸಿಟ್ಟಾದಮೇಲೆ ಬೆಳಗ್ಗೆ ತನಕ ಅದನ್ನು ಹಾಗೆ ಪ್ಲೇಟ್ ಮುಚ್ಚಿ ಹಾಗೆ ಇಟ್ಟಿದ್ದೆ. ಇವಾಗ ಬೆಳಗ್ಗೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಥರ ಉಬ್ಬಿ ಬಂದಿದೆ ಅಂತ ಅಂದ್ಬಿಟ್ಟು. ಇಷ್ಟೇ, ಇದಕ್ಕೆ ನಾನು ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಬಳಸಿಲ್ಲ. ಕೇವಲ ನಿಮ್ಗೆ ಎಷ್ಟು ತೋರಿಸಿದ್ದೀನೋ ಅಷ್ಟನ್ನು ಮಾತ್ರ ಹಾಕ್ಬಿಟ್ಟು ನೀಟಾಗಿ ರುಬ್ಬಿಟ್ಟಿದ್ದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಏಕೆಂದರೆ ಉದ್ದಿನ ಕಾಳು ಅವಲಕ್ಕಿ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಕಲಸಿಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಇಡ್ಲಿ ಪ್ಲೇಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಇರುವಂಥ ಪಾತ್ರೆ 2 ಪ್ಲೇಟ್ ಹಿಡಿಯುವಂಥ ಇಡ್ಲಿ ಪಾತ್ರೆ. ನಿಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟನ್ನು ಯೂಸ್ ಮಾಡ್ಬೋದು. ನಾನಿವಾಗ ಸ್ವಲ್ಪನೇ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇಡ್ಲಿ ಹಿಟ್ಟಿಗೆ ಯಾವುದೇ ರೀತಿಯಾದ ಎಣ್ಣೆ ಬಳಸಿಲ್ಲ, ನಾನು ಬರೀ ಇಡ್ಲಿ ಪ್ಲೇಟಿಗೆ ಅಷ್ಟೇ ಹಾಕ್ತಾ ಇರೋದು. ನೀವು ಬೇಕಂದರೆ ಎಣ್ಣೆ ಬೇಡ ಅಂತಂದರೆ ತುಪ್ಪ ಕೂಡ ಬಳಸ್ಕೊಬೋದು, ಏನು ತೊಂದರೆ ಇಲ್ಲ. ಇವಾಗ ಎಣ್ಣೆ ಹೆಚ್ಚಿದಾದಮೇಲೆ ನೀಟಾಗಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಬೇಕು, ಅಂದರೆ ಅದು 1/4 ಅಷ್ಟು ಹಿಟ್ಟು ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಅದು. ಇವಾಗ ಇಡ್ಲಿ ಪ್ಲೇಟ್ಗೆಲ್ಲ ಹಿಟ್ಟೆಲ್ಲ ಹಾಕಿದಾದಮೇಲೆ ಆ ಕಡೆ ಇಡ್ಲಿ ಪಾತ್ರೆಗೆ ಅದನ್ನು ನಾನು ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಟಿಪ್ಸು ಏನು ಅಂತಂದರೆ, ನಾವು ಇಡ್ಲಿ ಪ್ಲೇಟ್ನ ಇಡ್ಲಿ ಪಾತ್ರೆಗೆ ಇಡೋಕ್ಕೂ ಮುಂಚೆ ನೀರು ಹಾಕ್ತೀವಲ್ಲ, ಆ ನೀರು ಚೆನ್ನಾಗಿ ಕುದೀತಾ ಇರಬೇಕು. ಅದಾದಮೇಲೆ ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ತುಂಬ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಉಬ್ಬಿ ಬರುತ್ತೆ. ಅದೊಂದು ಟಿಪ್ಸು. ನೀರು ಕುದಿಯೋಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಇಡಬೇಡಿ. ನೀರು ಕುದ್ದಾದಮೇಲೆ ಪ್ಲೇಟ್ನ ಇಟ್ಬಿಟ್ಟು ಮುಚ್ಚಿ ಕರೆಕ್ಟಾಗಿ 15 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಇಡ್ಲಿ ರೆಡಿ ಆಯಿತು ಅಂತಂದ್ಬಿಟ್ಟು 15 ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೀನಿ. ಸುಮಾರು ಒಂದು 15 ನಿಮಿಷ ಆದಮೇಲೆ ತೆಗೆದಾದ್ಮೇಲೆ ಒಂದು ನಿಮಿಷನಾದರೂ ಬಿಡಬೇಕು. ಹಾಗೆ ಬಿಟ್ಬಿಟ್ಟು ಅದಾದಮೇಲೆ ಇಡ್ಲಿನ ನೀಟಾಗಿ ತೆಗಿಬೋದು. ನೋಡಿದ್ರಲ್ಲ, ತುಂಬ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದಕ್ಕೆ ನೀವು ಕಾಯಿ ಚಟ್ನಿ ಅಥವಾ ಇಡ್ಲಿ ಸಾಂಬಾರು ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿ ಟೇಸ್ಟಿಯಾಗೇ ಇರುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ, ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.